ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಈ ಸೀಸನ್ ಟ್ಯಾಗ್ಲೈನ್ ಇಟ್ಟು ನೆನ್ನೆ ನೋ ಎಲಿಮಿನೇಷನ್ ಇಟ್ಟಿದ್ದು ಎಷ್ಟು ಸರಿ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನಗೇನು ಅನ್ನಿಸ್ತು ಅಂತ ನನ್ನ ಒಪಿನಿಯನ್ ಆನೆಸ್ಟಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೆನ್ನೆ ಎಪಿಸೋಡ್ ಅಂತೂ ಚೆನ್ನಾಗಿತ್ತು ಗುರು, ಎಂಟರ್ಟೈನಿಂಗ್ ಆಗಿ ನೆನ್ನೆ ಎಪಿಸೋಡ್ ಇತ್ತು. ನೆನ್ನೆ ಎಪಿಸೋಡಲ್ಲಿ ರಕ್ಷಿತಾ ಮಾತ್ರ ನಿಜವಾಗ್ಲೂ ಟ್ರೂ ಎಂಟರ್ಟೈನರ್ ಅಂತ ನನಗೆ ಅನ್ನಿಸ್ತು ಗುರು. ಸ್ವಲ್ಪ ಬರೋ ಕನ್ನಡದಲ್ಲಿ ಸಖತ್ ಫನ್ನನ್ನು ಜನ್ರೇಟ್ ಮಾಡಿದ್ರು. ಅದೇ ರೀತಿ ಅಶ್ವಿನಿ ಗೌಡ ದಿ ಕಾರ್ಟೂನ್ ಅಂತ ರಕ್ಷಿತಾನ ಕರೆದಿದ್ರು. ಕೊನೆಗೆ ಅವರ ಸ್ಟೇಟ್ಮೆಂಟನ್ನು ಅವರೇ ಕಾಂಟ್ರಡಿಕ್ಟ್ ಮಾಡಿಕೊಂಡು ರಕ್ಷಿತಾಗೆ ಎದುರಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಅಷ್ಟಿದ್ರೆ ಓಪನ್ ಆಗಿ ಒಪ್ಕೋಬೇಕಾಗಿತ್ತು, ಒಪ್ಕೊಂಡಿಲ್ಲ. ಮಲ್ಲಮ್ಮ ಪ್ರತಿ ವಿಚಾರದಲ್ಲೂ ಗಿಲ್ಲಿ ಕಾವ್ಯ ಅಂತ ಹೆಸರು ತಗೊಂಡು ಅನ್ನೆಸೆಸರಿ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಸುಧೀರ್ ಗುರು ಪಕ್ಕಾ ಎಂಟರ್ಟೈನರ್ ಗುರು. ಸುಧೀರನ್ನ ಈ ಆ್ಯಂಗಲಲ್ಲಿ ನೋಡಿದ್ರೆ ನಿಜವಾಗ್ಲೂ ಸುಧೀರಣ್ಣ ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಬಟ್ ಅಸುರ ಆ ಟೈಪ್ ಕ್ಯಾರೆಕ್ಟರ್ಗಳು ಸೂಟ್ ಆಗೋದಿಲ್ಲ. ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟರ್ಗಳು ಮಾತ್ರ ಸಕ್ಕತ್ತಾಗಿ ಸುಧೀರಣ್ಣಗೆ ಸೂಟ್ ಆಗುತ್ತೆ. ಅದ್ರ ಜೊತೆಗೆ ಗಿಲ್ಲಿ ಕಾಮಿಡಿ ಗುರು ಸಖತ್ತಾಗಿ ಟೈಮಿಂಗನ್ನು ಮೇಂಟೈನ್ ಮಾಡಿ ಸಖತ್ ಕಾಮಿಡಿ ಪಂಚ್ಗಳನ್ನು ಹೊಡೆದು ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಗಿಲ್ಲಿ ಕೂಡ. ಅದ್ರ ಜೊತೆಗೆ ಬಿಗ್ ಬಾಸು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಅನ್ಫೇರ್ ಅಂತ ಅನ್ನಿಸ್ತು ಗುರು ನನಗೆ. ಯಾಕೆ ಅಂತಂದರೆ ಅವರು ಫೈನಲಿಸ್ಟನ್ನು ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಫಸ್ಟೇ ಹೇಳಬೇಕಾಗಿತ್ತು. ಅದ್ರ ಜೊತೆಗೆ ಎಲ್ಲರನ್ನೂ ನಾಮಿನೇಷನ್ಗೆ ತಂದುಬಿಟ್ಟಿದ್ದಿದ್ರೆ ಯಾರಿಗೆ ಎಷ್ಟು ಓಟ್ ಬರ್ತದೋ ಆ ಓಟ್ ಮೇಲೆ ತಗೊಂಡೋಗಿ ಅವರು ಫೈನಲಿಸ್ಟ್ ಮಾಡ್ಕೊಂಡಿದ್ದಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಎಲ್ಲೋ ಒಂದು ಕಡೆ ಫೇವರಿಟಿಸಮ್ ಏನಾದರೂ ತೋರಿಸಿದ್ರ ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಆ ಥರ ಫೇವರಿಟಿಸಮ್ ಇಲ್ಲ ಅಂತಂದಿದ್ದಿದ್ರೆ ಎಲ್ಲರನ್ನೂ ಅವರು ನಾಮಿನೇಷನ್ಸ್ಗೆ ತರಬೇಕಾಗಿತ್ತು. ನೋಡಬೇಕು ಗುರು, ಇಲ್ಲಿಂದ ಆಚೆಗೆ ಗೇಮು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೋಡ್ಬೇಕು ಯಾವ ರೀತಿ ಹೋಗುತ್ತೆ ಏನು ಅಂತಂದ್ಬಿಟ್ಟು. ಡೌರಾಣಿ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಮತ್ತು ಕಾವ್ಯ ಅವ್ರಿಗೆ ಕೊಟ್ಟಿದ್ದು ಎಷ್ಟು ಸರಿ ಗುರು. ನನಗೇನೋ ಇಷ್ಟ ಆಗಲಿಲ್ಲ ಗುರು. ಇನ್ನೂ ಬೇರೆ ಜಾನ್ವಿ ಅವರಿದ್ರು, ಇನ್ನೂ ಕೊಡ್ಬೋದಾಗಿತ್ತು ಗುರು. ಬಟ್ಟು ಗಿಲ್ಲಿಗೆ ಮಾತ್ರ ಬೇಜವಾಬ್ದಾರಿ ಅಂತ ಕೊಟ್ಟಿದ್ದು ಸಖತ್ ಸೂಟಬಲ್ ಆಯಿತು ಗುರು. ಪರ್ಫೆಕ್ಟು ಗಿಲ್ಲಿ ಬೇಜವಾಬ್ದಾರಿ ಥರನೇ ತೋರಿಸೋದು ಗಿಲ್ಲಿಗೆ ಸೂಟ್ ಆಯಿತು. ನಾಟಕೀಯ ಅಂತ ಬಂದಾಗ ಧ್ರುವ ಪಕ್ಕಾ ಸೂಟಬಲ್ ಆಗ್ತಾಯಿದ್ರು. ಬಟ್ ಧ್ರುವ್ಗೆ ಕೊಡೋದು ಬಿಟ್ಬಿಟ್ಟು ಎಲ್ಲ ಅವರವರೇ ಹಂಚ್ಕೊತಾ ಇದ್ರು. ಕುತಂತ್ರಿ ಬಂದಾಗ ಪರ್ಫೆಕ್ಟಾಗಿ ಮಂಜಕ್ಕಗೆ ಕೊಟ್ಟರು. ಓವರ್ ಆಲ್ ಎಪಿಸೋಡಲ್ಲಿ ನೋಡಿದಾಗ ಗುರು ನೆನ್ನೆ ಎಪಿಸೋಡ್ ಮಾತ್ರ ತುಂಬ ಸಖತ್ತಾಗಿತ್ತು ಗುರು. ಪರವಾಗಿಲ್ಲ, ಫನ್ನಿಯಾಗಿ ಸಖತ್ತಾಗಿತ್ತು. ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲೇ ಸುದೀಪ್ ಅಣ್ಣ ಬರೋಕ್ಕೂ ಮುಂಚೆ ನೆನ್ನೆ ಏನಾಯಿತು ಅಂತಂದ್ಬಿಟ್ಟು ತೋರಿಸ್ತಾ ಇರ್ತಾರೆ. ಅಲ್ಲಿ ಧನುಷ್ ಮತ್ತು ಚಂದ್ರಪ್ರಭಾ ಇಬ್ಬರು ಮಾತಾಡ್ತಾ ಇರ್ತಾರೆ. ನಾವು ಹೆಂಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಟಾಕಿಂಗಲ್ಲಿ ಇದ್ದೀವಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಂತೆ. ನೋಡಿ ಗುರು, ಈ ಸೀಸನಲ್ಲಿ ನಿಜವಾಗ್ಲೂ ಎಥಿಕ್ಸು ವ್ಯಾಲ್ಯೂಸು ಅನ್ನೋದಿಲ್ಲ ಗುರು. ಎಲ್ಲರೂ ಅಷ್ಟೇ ಏನೇ ಮಾಡಿ ನಾವು ಕಾಣಿಸ್ಕೋಬೇಕು ಅಂತ ಆರ್ಟಿಫಿಷಿಯಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಈ ವೀಕು ಎಲ್ಲರ ಮಾಸ್ಕು ಕಳಚಿ ಬೀಳೋ ಸಾಧ್ಯತೆ ಎದ್ದೆದ್ದು ಕಾಣ್ತಾ ಇದೆ. ನೋಡಬೇಕು ಏನಾಗುತ್ತೆ ಏನು ಅಂತಂದ್ಬಿಟ್ಟು. ಅದ್ರ ಜೊತೆಗೆ ಅಶ್ವಿನಿ ಮೇಡಮ್ಮು ಮತ್ತು ಜಾನ್ವಿ ಅವರು ಮಾತಾಡ್ತಾ ಇರ್ತಾರೆ. ಸುಧೀರಣ್ಣಗೆ ಚೆನ್ನಾಗೇ ಕೊಟ್ಟೆ ಅಲ್ವಾ ನಾನು ಅಂತಂದ್ಬಿಟ್ಟು ಸಾಕಾಗಿ ಮಾತಾಡ್ತಾರೆ. ಏನೋ ಅವ್ರಿಗವ್ರು ಒಂಥರ ಒಂದು ಬೇಷ್ ಅನ್ನೋ ರೀತಿ, ಸರಿಯಾಗಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಹೆಂಗೆ ಕೊಟ್ಟೆ ನಾನು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಅಲ್ಲೇ ಬಂದು ಸುಧೀರಣ್ಣ ಮತ್ತೆ ಸಾರಿ ಎಲ್ಲ ಕೇಳೋಕೆ ಇದು ಮಾಡ್ತಾರೆ. ಬಟ್ ಇವರು ಮೇಡಮ್ಮು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಾನು ಅಗ್ರಿ ಮಾಡಲ್ಲ ಅಂತ ಹೇಳ್ತಾರೆ. ಗುರು, ಬಿಗ್ ಬಾಸ್ ಹೌಸಲ್ಲಿ ಅಲ್ಲಿ ನಡೆದಿರೋದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ನೆಕ್ಸ್ಟ್ ಏನಾದರೂ ಆದರೆ ಅದು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬಟ್ ರೈವಲ್ರಿ ಇದ್ದರೆ ಕಂಟಿನ್ಯೂ ಮಾಡಬೇಕು. ಬಟ್ ಯಾವುದೋ ಒಂದು ಟಾಪಿಕನ್ನು ಆಗಿರೋದನ್ನು ಹಿಡ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ತಪ್ಪು ಅನ್ನೋದು ನನ್ನ ಒಪಿನಿಯನ್ ಗುರು. ನಿಮ್ಗೇನು ಅನ್ನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದಾದಮೇಲೆ ರಕ್ಷಿತಾ ಮತ್ತು ಮಲ್ಲಮ್ಮ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವರಿಬ್ಬರು ಕಾಂಬೋ ಮಾತ್ರ ಸಕ್ಕತ್ತಾಗಿದೆ ಗುರು. ನಿಜವಾಗ್ಲೂ ಅವ್ರು ಮಾತಾಡ್ಕೊತಾ ಇರ್ತಾರೆ, ಯಾರು ಹೋಗ್ತಾರೆ ಯಾರು ಇರ್ತಾರೆ, ಯಾರೋದ್ರೂ ಬೇಜಾರಾಗುತ್ತೆ ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಸಖತ್ತಾಗಿ ಫನ್ನಿಯಾಗಿ ಸಖತ್ತಾಗಿತ್ತು ಗುರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಸುದೀಪ್ ಅಣ್ಣ ಎಂಟ್ರಿ ಆಗುತ್ತೆ.
ಎಂಟ್ರಿ ಎಲ್ಲ ಆದಮೇಲೆ ಎಲ್ಲ ಹೆಂಗಿತ್ತಪ್ಪ ಈ ವಾರ ಎಲ್ಲ ಜಂಟಿಗಳು ನಿಮ್ಮ ಇದು ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ. ಗುರು ಇಲ್ಲಿ ಗಿಲ್ಲಿ ಕಾಮಿಡಿ ಮಾತ್ರ ಸಖತ್ತಾಗಿತ್ತು ಗುರು, ನಿಜವಾಗ್ಲೂ ಸಖತ್ತು. ಗಿಲ್ಲಿ ಮಾತ್ರ ಆನ್ ಸ್ಪಾಟ್ ಕಂಟೆಂಟನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಗಿಲ್ಲಿ ಇಲ್ಲ ಅಂದಿದ್ದರೆ ಸಖತ್ ಇವಾಗಲೇ ಬೋರಿಂಗ್ ಆಗಿದೆ. ಬಟ್ ಇನ್ನೂ ಬೋರಿಂಗ್ ಆಗಿರೋದು ಅಂತ ನನ್ನ ಒಪಿನಿಯನ್ ಗುರು. ಗಿಲ್ಲಿ ಟ್ರೂ ಎಂಟರ್ಟೈನರ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಸುದೀಪ್ ಅಣ್ಣ ರಕ್ಷಿತಾ ಕೇಳ್ತಾರೆ, ಬಿಗ್ ಬಾಸ್ನ ನಿಮ್ಮ ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡಿಕೊಡಿ ಅಂತಂದರೆ ಹೆಂಗೆ ಪ್ರಮೋಟ್ ಮಾಡಿಕೊಡ್ತೀರಾ ಅಂತಂದ್ಬಿಟ್ಟು. ಗುರು ಸಖತ್ ಫನ್ನಂತೂ ಜನ್ರೇಟ್ ಆಯಿತು. ನಿಜವಾಗ್ಲೂ ಅಲ್ಪ ಸ್ವಲ್ಪ ಬರೋ ಕನ್ನಡದಲ್ಲಿ ಅವ್ರ ಮಾತುಗಳು ನಿಜವಾಗ್ಲೂ ಸಖತ್ ಫನ್ನನ್ನು ಜನ್ರೇಟ್ ಮಾಡಿ, ನೆನ್ನೆ ಎಪಿಸೋಡ್ ಮಾತ್ರ ಫನ್ನಿ ಆಗಿ ರಕ್ಷಿತಾಗೆ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ಆಗಿ ಇತ್ತು ಎಪಿಸೋಡು ಅಂತ ನನ್ನ ಒಪಿನಿಯನ್ ಗುರು. ಚೆನ್ನಾಗಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ರು, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟನ್ನು ಕೂಡ ರಕ್ಷಿತಾ ಕ್ರಿಯೇಟ್ ಮಾಡಿದ್ರು ಅಂತ ನನಗನ್ನಿಸ್ತು. ಅದಾದಮೇಲೆ ಎಲ್ಲ ಒಂದು ಟಾಸ್ಕ್ ಆಡಿಸಿದ್ರು ಗುರು. ಜಂಟಿಗಳಲ್ಲಿ ಅಂದರೆ ನಿಮ್ಮ ಪೇರುಗಳಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ಸಖತ್ ಫನ್ನಿ ಆಗಿತ್ತು ಆ ಟಾಸ್ಕ್ ಮಾತ್ರನೂ ಪರವಾಗಿಲ್ಲ. ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ಜೋಡಿ ಮಾತ್ರನೂ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಚಂದ್ರಪ್ರಭಾ ಮತ್ತು ಸತೀಶ್ ಅವ್ರದ್ದು ಕೂಡ ಚೆನ್ನಾಗಿತ್ತು. ಎಲ್ಲರದ್ದು ಜೋಡಿಸು ಚೆನ್ನಾಗಿತ್ತು ಗುರು. ಫುಲ್ ಫನ್ನಿ ಆಗಿ ಚೆನ್ನಾಗಿ ಮಾಡಿದ್ರು ಆ ಟಾಸ್ಕನ್ನು ಅಂತ ನನಗನ್ನಿಸ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು SR ನೋ ರೌಂಡು ಸ್ಟಾರ್ಟ್ ಆಗುತ್ತೆ ಗುರು. ಈ SR ನೋ ರೌಂಡಲ್ಲಿ ಒಂದು ಸ್ಟೇಟ್ಮೆಂಟು, ರಕ್ಷಿತಾ ಈ ಮನೆ ಕಾರ್ಟೂನು ಅಂತಂದ್ಬಿಟ್ಟು ಕೇಳ್ತಾರೆ. ಈ ಸ್ಟೇಟ್ಮೆಂಟ್ ಹೇಳಿರೋದು ಯಾರು? ಅಶ್ವಿನಿ ಮೇಡಮ್. ಬಟ್ ಅವರೇ ನೋ ಇಟ್ಕೋತಾರೆ. ಯಾಕೆ ಅಂತ ಕೇಳಿದಾಗ ಇಲ್ಲಣ್ಣ ಅವ್ರು ಆ ಥರ ಇಲ್ಲ ಏನು, ಅವ್ರ ಸ್ಟೇಟ್ಮೆಂಟನ್ನು ಅವರೇ ಕಾಂಟ್ರಡಿಕ್ಟ್ ಮಾಡ್ಕೊತಾರೆ. ಅವ್ರು ಹೇಳಿದ್ಮೇಲೆ ಅವರೇ ಸ್ಟ್ಯಾಂಡ್ ತಗೋಬೇಕು. ಸ್ಟ್ಯಾಂಡ್ ತಗೊಂಡಿಲ್ಲ ಅಂತಂದಿದ್ರೆ ಇದೇ ಥರ ಆಗೋದಷ್ಟೇ. ಕೊನೆಗೆ ಸುದೀಪ್ ಅಣ್ಣ ಕೂಡ ಹೇಳ್ತಾರೆ, ಈ ವಾರ ಲಾಸ್ಟು, ನೆಕ್ಸ್ಟ್ ವೀಕ್ ಈ ಥರ ಮಾಡೋಕ್ಕೆ ಹೋಗಬೇಡಿ, ಈ ಸ್ಟೇಟ್ಮೆಂಟ್ ನೀವೇ ಹೇಳಿರ್ಬೋದು, ಜನಗಳಿಂದ ಬಂದಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಇದೇ ಥರ ಆದರೆ ಮೇಡಮ್ಮು ತುಂಬ ಶಾರ್ಪು, ಬಟ್ ಇದನ್ನು ನಾನು ಅವ್ರು ಆ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಗುರು. ಬಟ್ಟು ಆ ಥರ ಮಾಡಿದ್ರು. ಯಾಕೋ ಅವ್ರ ಸ್ಟೇಟ್ಮೆಂಟ್ನ ಅವರೇ ಕಾಂಟ್ರಡಿಕ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಈ ರೌಂಡ್ ಪೂರ್ತಿ ಗುರು ಸುಧೀರಣ್ಣ ನೈಲ್ಡ್ ಇಟ್ ಅಂತ ಅನಿಸ್ಬಿಡ್ತು ಗುರು. ಎಲ್ಲ ಗುರು ಎಲ್ಲ ಏನೇನು ಡೈಲಾಗುಗಳು ಸಖತ್. ಈ SR ನೋ ರೌಂಡ್ ಮುಗಿಯೋ ತನಕನೂ ಏನು ಒಂದೊಂದು ಡೈಲಾಗುಗಳಲ್ಲ. ಆಚೆ ಕಡೆ ಆಂಟಿ ಲವರ್ಸ್ನ ಎಷ್ಟು ಬೇಕಾದರೂ ಅಂದರೆ ಆಗದೇ ಇರೋ ಇವ್ರನ್ನ ಎಷ್ಟು ಬೇಕಾದರೂ ಇದು ಮಾಡ್ಬೋದು. ಇಲ್ಲಿರೋ ಆಂಟಿ ಇದನ್ನು ಇದು ಮಾಡೋಕ್ಕಾಗಲ್ವಂತೆ ಪ್ರಾಬ್ಲಮ್ಸ್ನ ಅಲ್ವಾ. ಆಂಟಿ ಪ್ರಾಬ್ಲಮ್ ಬೇರೆ, ಆಂಟಿ ಪ್ರಾಬ್ಲಮ್ ಬೇರೆ. ಸಖತ್ ಪನ್ನು. ಅದಾದಮೇಲೆ ರಕ್ಷಿತಾಗೆ ಹಿಡ್ಕೋತಾರೆ. ಅಯ್ಯೋ ಅಣ್ಣ ಟ್ರಾವೆಲ್ ಸ್ಟಾರ್ ಅಣ್ಣ ಹಂಗೆ ಹಿಂಗೆ ಸಖತ್. ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಆ್ಯಂಗಲಲ್ಲಿ ನೋಡಿದ್ರೆ ಸುಧೀರಣ್ಣ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಗುರು. ಸುಧೀರಣ್ಣನ ಎಂಟರ್ಟೈನ್ಮೆಂಟ್ ಆ್ಯಂಗಲ್ನಿಂದನೇ ನೋಡಿ. ಆದಷ್ಟು ಮಾಸ್ ವಿಲನ್ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅನ್ನೋದು ನನ್ನ ಒಪಿನಿಯನ್ನು. ಅದೆಲ್ಲ ಆದಮೇಲೆ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ, ಯಾರಿಗೆ ಯಾವ ಪಟ್ಟ ಕೊಡ್ತೀರಾ ಅಂತಂದ್ಬಿಟ್ಟು. ಅಂದರೆ ಡೌರಾಣಿ, ಅದರಲ್ಲಿ ಸುಮಾರು ಇರುತ್ತೆ. ಡೌರಾಣಿ, ಕುತಂತ್ರಿ, ನಾಟಕೀಯ, ಬೇಜವಾಬ್ದಾರಿ, ಯಾರ್ಯಾರಿಗೆ ಯಾವ್ಯಾವ ಪಟ್ಟ ಕೊಡ್ತೀರಾ ಅಂತ. ಗುರು ಇಲ್ಲಿ ನನಗನ್ಸಿದ್ದು ಹೇಳ್ತೀನಿ ಗುರು ಆನೆಸ್ಟಾಗಿ. ಮಲ್ಲಮ್ಮ ಬಂದಾಗ ಪ್ರತಿ ನಾಮಿನೇಷನ್ಸ್ ಬಂದಾಗೂ ಗಿಲ್ಲಿ ಕಾವ್ಯ, ಮನೆಯಿಂದ ಯಾರೋ ಆಚೆ ಹೋಗಬೇಕು ಅಂದರೆ ಗಿಲ್ಲಿ ಕಾವ್ಯ, ಎಲ್ಲದಕ್ಕೂ ಅವ್ರ ಹೆಸರು ತಗೊಂಡು ನಿಜವಾಗ್ಲೂ ಮಲ್ಲಮ್ಮಗೆ ಗೇಮ್ ಅರ್ಥ ಆಗ್ತಾಯಿಲ್ಲ ಗುರು. ನಿಜವಾಗ್ಲೂ ಅನ್ನೆಸೆಸರಿ. ಯಾಕೋ ಇದು ಬರ್ತಾ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ, ಗಿಲ್ಲಿ ಕಾವ್ಯನ ಟಾರ್ಗೆಟ್ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಅಶ್ವಿನಿ ಮೇಡಮ್ಮು ಕಾವ್ಯನ ಫುಲ್ಲು ಟಾರ್ಗೆಟ್ ಅಂತ ಅನಿಸುತ್ತೆ ಗುರು. ಒನ್ ಸೈಡೆಡ್ ಟಾರ್ಗೆಟ್ ಅಂತ ಅನಿಸುತ್ತೆ ಅಶ್ವಿನಿ ಮೇಡಮ್ಮು. ಎಲ್ಲದಕ್ಕೂ ಅವ್ರನ್ನ ಹಿಡ್ಕೋತಾರೆ, ಗಿಲ್ಲಿ ಕಾವ್ಯ ಅಂತಲೇ ಹಿಡ್ಕೋತಾ ಇದ್ದಾರೆ. ಸ್ವಲ್ಪ ಗೇಮನ್ನು ಚೇಂಜ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್ನು. ಡೌರಾಣಿ ಅನ್ನೋ ಪಟ್ಟ ಬಂದು ಈಕ್ವಲ್ ಆಗಿ ಶೇರ್ ಮಾಡ್ಕೊತಾರೆ. ಅಶ್ವಿನಿ ಮೇಡಮ್ಮು ಮತ್ತು ಕಾವ್ಯ ಅವರು ಶೇರ್ ಮಾಡ್ಕೊತಾರೆ. ಬಟ್ ನನಗನ್ಸಿರೋ ಪ್ರಕಾರ ಅವರಿಬ್ಬರು ಡೌರಾಣಿ ಅಲ್ಲ ಗುರು. ಜಾನ್ವಿ ಅವರು ಪಕ್ಕಾ ಸೂಟಬಲ್ ಆಗ್ತಾರೆ, ಅವ್ರಿಗೆ ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಅದಾದಮೇಲೆ ಕುತಂತ್ರಿ ಮಂಜು ಮೇಡಮ್ ಕೊಡ್ತಾರೆ. ಮೆಜಾರಿಟಿ ಓಟುಗಳು ಅವ್ರಿಗೆ ಬರುತ್ತೆ. ಓಕೆ ಪರವಾಗಿಲ್ಲ. ಕುತಂತ್ರಿ ಒಂದು ರೇಂಜ್ಗೆ ಮನೆಯಲ್ಲಿ ದಂಗೆ ಹೇಳೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ರು. ಅದರಿಂದ ಅವ್ರಿಗೆ ಕೊಟ್ಟರು ಒಂದು ಅರ್ಥ ಇದೆ ಅಂತ ನನಗನ್ನಿಸ್ತು. ನಾಟಕೀಯ ಬಂದಾಗ ಅವ್ರಿಗೆ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾ ಇರ್ತಾರೆ. ಸುಧೀರಣ್ಣಗೂ ಬರುತ್ತೆ. ನನಗನ್ಸಿರೋ ಪ್ರಕಾರ ನಾಟಕೀಯ ಮನೆಯಲ್ಲಿ ತುಂಬ ಮಾಸ್ಕ್ ಹಾಕ್ಕೊಂಡಿರೋದಂದರೆ ಧ್ರುವಂತ್ ಅಂತ ಅನ್ನಿಸ್ತಾ ಇದೆ ಗುರು. ಆ ಮಾಸ್ಕು ಕಲ್ಚಿ ಬೀಳಬೇಕು. ಧ್ರುವಂತ್ಗೆ ನಾಟಕೀಯ ಅನ್ನೋದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಬೇಜವಾಬ್ದಾರಿ ಬಂದಾಗ ಬೇಷರತ್ ಗಿಲ್ಲಿಗೆ ಸೂಟಬಲ್ಲು. ಯಾಕೆ ಅಂತಂದರೆ ಗಿಲ್ಲಿ ಅದೇ ರೀತಿ ಇರೋದು ಗುರು, ಬೇಜವಾಬ್ದಾರಿಯಿಂದನೇ ಇರೋದು. ಏನಾದರೂ ಆಗಲಿ ನಾನು ಕೆಲಸ ಮಾಡೋದಿಲ್ಲ ಹಿಂಗೆ ಇರೋದು, ಒಂಥರ ಕಾಮಿಡಿಯಾಗಿ
ಆ ಥರ ಇದ್ದರೆ ಕಷ್ಟ ಆಗುತ್ತೆ. ಬಟ್ ಸ್ವಲ್ಪನಾದರೂ ತಿದ್ಕೋಬೇಕು ಗುರು ಗಿಲ್ಲಿ. ಇಲ್ಲ ಅಂತಂದರೆ ಬರೀ ನಾನು ಎಲ್ಲ ಕಾಮಿಡಿ ಆ್ಯಂಗಲಲ್ಲೇ ಹೋಗ್ತೀನಿ ಅಂತಂದರೆ ಗೇಮ್ ಹೋಗ್ತಾ ಹೋಗ್ತಾ ಸೀರಿಯಸ್ ಆಗುತ್ತೆ. ಸೀರಿಯಸ್ ಆದಾಗ ತುಂಬ ಕಷ್ಟ ಆಗುತ್ತೆ. ತಿದ್ಕೋಬೇಕು ಗಿಲ್ಲಿ. ಸ್ವಲ್ಪ ಆ್ಯಕ್ಟಿವ್ ಆದರೆ ಬೇಜವಾಬ್ದಾರಿತನ ಬಿಟ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಅದೆಲ್ಲ ಆದಮೇಲೆ ಎಲ್ಲ ಸೇವಿಂಗ್ಸ್ ಮಾಡ್ಕೊ ಬರ್ತಾ ಇರ್ತಾರೆ. ಎಲ್ಲ ಒಂದು ಕಡೆಯಿಂದ ಸೇವಿಂಗ್ ಮಾಡ್ಕೊ ಬರ್ತಾ ಇರಬೇಕಾದ್ರೆ ಕೊನೆಗೆ ಬಾಟಮ್ ಅಂತ ಬಂದಾಗ ಮಂಜು ಭಾಷಿಣಿ ರಕ್ಷಿತಾ ಅವರು ಮತ್ತು ಈ ಕಡೆ ಮಾಳು ಮತ್ತು ಸ್ಪಂದನ ಇಬ್ಬರನ್ನ ಇಡ್ತಾರೆ. ಆ ಇಬ್ಬರು ಜೋಡಿಗಳನ್ನು ಇಟ್ಟು ಈಗ ಸೇವ್ ಆಗ್ತಾರೋ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಮಂಜು ಭಾಷಿಣಿ ಮತ್ತು ರಾಶಿಕಾ ಶೆಟ್ಟಿ ಅವರನ್ನು ಸೇವ್ ಮಾಡ್ತಾರೆ. ಅದಾದಮೇಲೆ ಶಾಕ್ ಆಗಿರ್ತಾರೆ, ನಾವು ಸೇವ್ ಆಗಿಬಿಟ್ವಾ, ಇವರೆಲ್ಲ ಇವರು ಎಲಿಮಿನೇಟ್ ಆದ್ರ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಅಷ್ಟರಲ್ಲೇ ಅಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರಲ್ವ, ವಾರದಿಂದ ಅಲ್ಲೇ ಇಟ್ಟಿರ್ತಾರೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಆ ಬಾಕ್ಸ್ ಓಪನ್ ಮಾಡಿಸ್ತಾರೆ ಮಾಳು ಮತ್ತು ಸ್ಪಂದನ ಕೈಯಲ್ಲಿ. ಆ ಬಾಕ್ಸ್ ಓಪನ್ ಮಾಡಿಸಿದ ತಕ್ಷಣ ಫೈನಲಿಸ್ಟ್ ಅಂತ ಇರುತ್ತೆ. ಅಲ್ಲಿ ಸುದೀಪ್ ಅಣ್ಣ ಹೇಳಿದ ಪ್ರಕಾರ ವೋಟ್ ಜಾಸ್ತಿ ಬಂದಿದೆ, ಅದಕ್ಕೆ ಇವರು ಫೈನಲಿಸ್ಟ್ ಆಗಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ. ಫೈನ್, ಹ್ಯಾಪಿ, ಖುಷಿ. ನನಗೂ ಖುಷಿ ಇದೆ ಗುರು ಅವ್ರು ಫೈನಲಿಸ್ಟ್ ಆಗಿರೋದಕ್ಕೆ, ಏನೂ ಬೇಜಾರಿಲ್ಲ. ಬಟ್ ಆದರೆ ಇಲ್ಲಿ ನನ್ನ ಒಪಿನಿಯನ್ ಏನು ಅಂತಂದರೆ, ಇವರು ಫೈನಲಿಸ್ಟ್ ಮಾಡೋ ಇದೇ ಇದ್ದಿದ್ದರೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ಬೇಕಾಗಿತ್ತು ಈ ಥರ ಫೈನಲಿಸ್ಟ್ಗೆ ಓಟ್ ಇಟ್ಟಿದ್ದೀವಿ ಅಂತ. ಒಂದು ಅದ್ರ ಜೊತೆಗೆ ಎಲ್ಲರನ್ನೂ ನಾಮಿನೇಷನ್ಗೆ ತಂದುಬಿಟ್ಟಿದ್ದಿದ್ರೆ ಎಲ್ಲರಿಗೂ ಈಕ್ವಲ್ ಒಂಥರ ಫೇರ್ ಆಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು ಗುರು. ಕೆಲವೊಬ್ಬರನ್ನ ನಾಮಿನೇಟಿಗೆ ತರದೆ ಕೆಲವೊಬ್ಬರನ್ನ ನಾಮಿನೇಷನ್ಗೆ ತಂದು ಇದೊಂಥರ ಲಾಟ್ರಿ ಟೈಪ್ ಆಗೋಯ್ತು ಅಂತ ನನಗೆ ಅನ್ನಿಸ್ತು ಗುರು. ನಿಮ್ಗೇನು ಅನ್ನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಕೊನೆಗೆ ಈ ವಾರ ನೋ ಎಲಿಮಿನೇಷನ್ ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ವೀಕು ಬಿ ರೆಡಿ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡು, ಮಾಸ್ ಎಲಿಮಿನೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು ವಾರ್ನ್ ಮಾಡ್ತಾರೆ. ವಾರ್ನ್ ಮಾಡಿಬಿಟ್ಟು ಕೊನೆಗೆ ಸುದೀಪ್ ಅಣ್ಣ ಎಪಿಸೋಡನ್ನು ಎಂಡ್ ಮಾಡ್ತಾರೆ. ಓವರಾಲ್ ಎಪಿಸೋಡ್ ನೋಡಿದಾಗ ಗುರು ನೆನ್ನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು ಗುರು, ಪರವಾಗಿಲ್ಲ. ಮೊನ್ನೆ ಸ್ಯಾಟರ್ಡೇ ಎಪಿಸೋಡ್ಗಿಂತ ನೆನ್ನೆ ಎಪಿಸೋಡು ಫನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿತ್ತು. ಟೂ ಗುಡ್ ಅಂತ ಅನ್ನಿಸ್ತು. ಎಪಿಸೋಡಲ್ಲಿ ರಕ್ಷಿತಾ ಮತ್ತು ಸುಧೀರಣ್ಣ, ಗಿಲ್ಲಿ ಈ ಮೂವರು ಹೈಲೈಟ್ ಅಂತ ನನಗೆ ಅನ್ನಿಸ್ತು ಗುರು. ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಓವರಾಲ್ ನೋಡ್ಬೇಕು ಗುರು ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂತ. ಈ ವೀಕ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ನಡೆಯೋದಂತೂ ಗ್ಯಾರಂಟಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಗುರು, ವೈಲ್ಡ್ ಕಾರ್ಡ್ಸ್ ಬಗ್ಗೆ ಬರುತ್ತೆ. ಏನಾಗುತ್ತೆ ನೆಕ್ಸ್ಟ್ ವೀಕ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ. ಆ ಅಪ್ಡೇಟ್ ಬಗ್ಗೆ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.